ಫರ್ಗಿವ್ನೆಸ್ ಅನ್ನೋದು ಒಂದು ಗಾಡ್ಲಿ ಕ್ವಾಲಿಟಿ, ಡಿವೈನ್ ಕ್ವಾಲಿಟಿ. ನೀನು ಯಾರನ್ನಾದ್ರೂ ಫರ್ಗಿವ್ ಮಾಡಿದ್ಯಾ, ಕ್ಷಮಿಸಿದ್ಯಾ ಅಂದರೆ ಅವರ ವರ್ತನೆಯನ್ನು ನೀನು ಒಪ್ಕೊಂಡಿದ್ಯಾ ಅಂತಲ್ಲ, ಅಥವಾ ಅದು ಸರಿ ಅಂತಲೂ ಅಲ್ಲ. ಅದನ್ನು ನೀನು ಆಕ್ಸೆಪ್ಟ್ ಮಾಡಿದ್ಯಾ ಅಂದರೆ, ಕ್ಷಮಿಸಿದ್ಯಾ ಅಂದರೆ ಅದು ನಿಂಗೆ ತುಂಬ ಇಷ್ಟ ಆಯಿತು ಅಂತಲೂ ಅಲ್ಲ. ನೀನು ಬೇರೆಯವ್ರನ್ನ ಕ್ಷಮಿಸಿದೆ ಅಂದರೆ ನಿನಗೆ ಬಿಡುಗಡೆ ಆಗಿದೆ, ನಿನಗೆ ಸಂಪೂರ್ಣ ಫ್ರೀಡಮ್ ಸಿಗತ್ತೆ, ನೀನು ಮುಂದಕ್ಕೆ ಹೋಗ್ಬೋದು, ನೀನು ಸಿಕ್ಕಾಕೊಳ್ಳಲ್ಲ. ಇಲ್ಲದೇ ಇದ್ದರೆ ನೀನು ಕರ್ಮಕ್ಕೆ ಬಂಧಿಸ್ಕೊಳ್ತೀಯ. ನಿನ್ನ ಬಿಡುಗಡೆ ನಿನ್ನ ವಿವೇಕದಲ್ಲಿದೆ. ನಿನ್ನ ವಿವೇಕ ಮೊದಲು ನೀನು ಬಿಡಿಸ್ಕೊಂಡ್ರೆ ಅವರನ್ನು ಬಿಡಿಸ್ಬೋದು. ಅದಕ್ಕೆ ಬೇಕಾಗಿರೋದು ಕ್ಷಮೆ. ಆ ಕ್ಷಮೆ ಕೊಡುವ ಒಂದು ಶಕ್ತಿ, ದೈವಿಕ ಶಕ್ತಿ ನೀನು ಬಿಡುಗಡೆ ಮಾಡುತ್ತೆ. ಈ ಬಿಡುಗಡೆ ಆದಾಗ ನೀನು ಅವ್ರನ್ನ ಬಿಡುಗಡೆ ಮಾಡ್ಬೋದು. ಕ್ಷಮಿಸೋದು ಒಳ್ಳೆತನ ಅಂತ ಕ್ಷಮಿಸಿದ್ರೆ ಒಳಗಡೆ ಬಿಡುಗಡೆ ಆಗಿರಲ್ಲ, ಅವ್ರನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಒಂದು ಸತಿ ಮಾಡ್ತೀಯ, ಒಂದು ಲಿಮಿಟ್ ಇರುತ್ತೆ, ಆಮೇಲೆ ನೀನು ಕ್ಷಮಿಸಲ್ಲ. ಒಳ್ಳೆತನಕ್ಕೆ ಲಿಮಿಟ್ ಇದೆ, ಸತ್ಯಕ್ಕೆ ಲಿಮಿಟ್ ಇಲ್ಲ.